ನಡ್ಕೊಂಡು ಬಂದಿದೆ. ಸೊ ಅದನ್ನ ಈಗ ಮುಂದುವರಿಸ್ತಾ ಇದ್ದಾರೆ. ಮೈಸೂರು ದಸರಾದಲ್ಲಿ ಕಂಬಳ ನಡೆಸುವಂತ ವಿಚಾರ ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ವಿರೋಧ ವ್ಯಕ್ತಪಡಿಸ್ತಾ ಇದ್ದಾರೆ. ಆಯಾ ನೆಲದ ಕ್ರೀಡೆಗಳು ಅದೇ ಸ್ಥಳದಲ್ಲಿ ವೈಭವವಾಗಿ ನಡೆಯಲಿ, ಎಲ್ಲಾ ಪರಂಪರೆ ತರಕ್ಕಾಗುತ್ತಾ ಅಂತ ಕೇಳಿದ್ದಾರೆ. ಎಲ್ಲಾ ಕಡೆಯಲ್ಲೂ ಬೇರೆ ಬೇರೆ ತರದ್ದು ಪರಂಪರೆ ತರಕ್ ಹೋದ್ರೆ ಮೂಲ ದಸರಾಕ್ಕೆ ಧಕ್ಕೆ ಆಗತ್ತೆ. ನಾಡಿನ ಎಲ್ಲಾ ಸಂಸ್ಕೃತಿಯನ್ನ ಟ್ಯಾಬ್ಲೋಗಳಲ್ಲಿ ಮೂಡಿಸ್ತೇವೆ, ಅದನ್ನೇ ಒಂದು ಪ್ರತ್ಯೇಕ ಕಾರ್ಯಕ್ರಮ ಮಾಡೋದು ಸರಿಯಲ್ಲ. ಈ ವಿಚಾರದಲ್ಲಿ ಸಂಸದ ಯದುವೀರ್ ಕೂಡ ಧ್ವನಿ ಎತ್ತಿದ್ದಾರೆ. ಸಂಸದ ಯದುವೀರ್ ಅವರ ಮಾತಿಗೆ ನನ್ನ ಸಹಕಾರ ಇದೆ. ಮೈಸೂರಿನಲ್ಲಿ ಮಾಜಿ ಸಂಸದ ಪ್ರತಾಪ್ ಸಿಂಹ ಈ ಹೇಳಿಕೆ ಕೊಟ್ಟಿದ್ದಾರೆ. ನಮ್ಮ ಮಾನ್ಯ ಸಂಸದರಾದಂತಹ ಯದುವೀರ್ ಮಹಾರಾಜರು ಇದ್ರ ಬಗ್ಗೆ ಒಂದು ನಿಲುವನ್ನು ತಳೆದಿದ್ದಾರೆ. ಅದು ನಮ್ಮ ನಿಲುವು ಅದೇ ಆಗಿದೆ. ನೋಡಿ, ಯಾವುದೇ ಒಂದು ಊರಾಗಲಿ, ಈಗ ನಮಗೆ ಸವದತ್ತಿ ಯಲ್ಲಮ್ಮನ ಜಾತ್ರೆ ಲಕ್ಷಾಂತರ ಜನ ಬರ್ತಾರೆ, ಅದಕ್ಕೊಂದು ಡಿಸ್ಟಿಂಕ್ಟ್ ಕ್ಯಾರೆಕ್ಟರ್ ಇದೆ. ನಮ್ಮ ದಸರಾ ಅಂದರೆ ನಮ್ಮದೊಂದು ಮೈಸೂರು ದಸರಾಕ್ಕೆ ಅದರದ್ದಾದಂಥ ವಿಶೇಷವಾದಂಥ ಅದಕ್ಕೊಂದು ಕದರಿದೆ. ಅಲ್ಲಿ ನಾವಲ್ಲಿ ಗ್ರಾಮೀಣ ದಸರನ್ನು ಮಾಡ್ತೀವಿ, ಯುವ ದಸರನ್ನು ಮಾಡ್ತೀವಿ, ಮನೆಯಲ್ಲೂ ದಸರಾವನ್ನು ಮಾಡಿದ್ದೀವಿ ನಾವು. ಇಲ್ಲಿ ಕುಸ್ತಿ ಇದೆ, ಇಲ್ಲಿ ನಮ್ಮ ಹತ್ರ ಆಟೋಟಗಳು ಎಲ್ಲ ರೀತಿಯ ದಸರಾ ಕ್ರೀಡೆಗಳನ್ನು ಕೂಡ ನಾವು ಮಾಡ್ತೀವಿ, ವಿವಿಧ ಸ್ಪರ್ಧೆಗಳನ್ನ ಮಾಡ್ತೀವಿ, ಸಂಗೀತ ಕಾರ್ಯಕ್ರಮಗಳಿದ್ದಾವೆ. ಮೈಸೂರು ಮಹಾರಾಜರು ವಿಜಯನಗರ ಸಾಮ್ರಾಜ್ಯದ ಪತನದ ನಂತರ ದಸರಾವನ್ನು ಆರಂಭಿಸಿದರು. ಆ ದಸರಾ ಅದು ಪರಂಪರೆ ಏನು ನಡ್ಕೊಂಡು ಬರ್ತಾ ಇದೆ, ಹಾಗೆ ಸಾಂಪ್ರದಾಯಿಕವಾಗಿ ಶಾಸ್ತ್ರೋಕ್ತವಾಗಿ ಇಲ್ಲೊಂದಷ್ಟು ಕಾರ್ಯಕ್ರಮಗಳನ್ನು ನಾವು ಮಾಡ್ತಾಯಿದ್ವಿ. ಇದು ನಮ್ಮ ಮೈಸೂರು ದಸರಾ. ನಮ್ಮ ಮೈಸೂರು ದಸರಾಕ್ಕೆ ಬೇರೆ ಬೇರೆ ಎಲಿಮೆಂಟನ್ನು ಮನರಂಜನೆಗೆ ಇನ್ನೊಂದಕ್ಕೆಲ್ಲ ಸೇರಿಸೋಂಥದ್ದು ಏನಿಲ್ಲ, ಅಗತ್ಯ ಇಲ್ಲ. ಮೈಸೂರಿನಲ್ಲಿ ಚಲನಚಿತ್ರೋತ್ಸವನೂ ಕೂಡ ಇಲ್ಲ ಆಗುತ್ತೆ. ಮೈಸೂರಲ್ಲಿ ಸಾಕಷ್ಟು ವಿವಿಧತೆ ಮೈಸೂರು ದಸರಾಕ್ಕೆ ಇದೆ. ಹಾಗಾಗಿ ಮೈಸೂರು ದಸರಾಕ್ಕೆ ಇನ್ನೆಲ್ಲಿಂದಲೋ ಏನೋ ತಂದು ಅದಕ್ಕೆ ಸೇರಿಸಬೇಕಾದ ಅಗತ್ಯತೆ ಇಲ್ಲ ಅಂತ ನಮ್ಮ ಸಂಸದರು ಕೂಡ ಒಂದು ನಿಲುವನ್ನು ತಳೆದಿದ್ದಾರೆ. ಆ ನಿಲುವಿಗೆ ನಾವು ಕೂಡ ಬದ್ಧರಾಗಿದ್ದೀವಿ. ಈ ಬಗ್ಗೆ ಮಾಹಿತಿಯನ್ನು ನೀಡ್ತಾರೆ ನಮ್ಮ ಪ್ರತಿನಿಧಿ ಪುನೀತ್ ಲೈವ್ನಲ್ಲಿ ಜಾಯ್ನ್ ಆಗ್ತಾ ಇದ್ದಾರೆ. ಪುನೀತ್, ಇದೊಂದು ವಿಚಾರ ಈಗ ಬಹಳ ಚರ್ಚೆಗೆ ಆಗ್ತಾ ಇರೋದು. ಹೌದು, ದಸರಾ ಅಂತ ಅಂದಾಗ ಅದು ವಿಶ್ವವಿಖ್ಯಾತಿಯನ್ನು ಪಡ್ಕೊಂಡಿದೆ. ಆಮೇಲೆ ನಮ್ಮ ಇಡೀ ನಾಡಿನ ಹಬ್ಬ, ನಾಡ ಹಬ್ಬ ಅಂತ. ಬಟ್ ಇದು ಮೊದಲಿಂದಲೂ ಇದೆ. ಆ ಭಾಗದ ಆಚರಣೆ ಇಲ್ಲಿಗೆ ಬಂದಾಗ ಅಲ್ಲಿವರೆಗೂ ಬೇಸರ ಆಗುತ್ತೆ, ಇದು ನಮ್ಮದು ಆಚರಣೆ ಅಲ್ಲಿಗೆ ಯಾಕೆ ಹೋಯ್ತು ಅಂತ. ಆಮೇಲೆ ಅದರದ್ದೇ ಆದಂಥ ಹಿನ್ನೆಲೆ ಮಹತ್ವ ಅನ್ನೋದಿರುತ್ತೆ. ಸೊ ಈ ಕಂಬಳದ ವಿಚಾರದಲ್ಲಿ ಈಗ ಯಾವ ಥರ ಚರ್ಚೆಗಳಾಗ್ತಾ ಇದೆ, ಪರ ಮತ್ತು ವಿರೋಧದ್ದು ಅಂತ? ಹೌದು ನೀತಿ, ಈಗ ಬಹಳ ಮುಖ್ಯವಾಗಿ ಮೈಸೂರು ಅಂದ ತಕ್ಷಣ ತಟ್ಟಂತ ನೆನಪಿಗೆ ಬರ್ತಕ್ಕಂಥದ್ದು ಅದು ದಸರಾ ಮಹೋತ್ಸವ. ಯಾಕೆಂತ ಹೇಳಿದ್ರೆ ಇಡೀ ವಿಶ್ವವನ್ನು ತನ್ನತ್ತ ಆಕರ್ಷಣೆ ಮಾಡ್ತಕ್ಕಂಥ ಒಂದು ಮಹೋತ್ಸವ ಅದಾಗಿರುತ್ತೆ. ಜೊತೆಗೆ ಮೈಸೂರಿನ ಪರಂಪರೆಯನ್ನ, ಜೊತೆಗೆ ಇಲ್ಲಿ ಇದ್ದಂತಹ ಏನು ರಾಜ ಪರಂಪರೆ ಏನಿದೆ, ಇಲ್ಲಿ ಇದ್ದಂತಹ ಸಂಸ್ಕೃತಿ ಏನಿದೆ, ಇದನ್ನೆಲ್ಲವನ್ನು ಕೂಡ ಜಗತ್ತಿಗೆ ತೋರ್ಪಡಿಸುವಂತಹ ಒಂದು ಕಾರ್ಯಕ್ರಮ ಅದಾಗಿರುತ್ತೆ. ಜೊತೆಗೆ ಬೇರೆ ಬೇರೆ ದೇಶಗಳಿಂದ, ಜೊತೆಗೆ ಇಡೀ ದೇಶದ ನಾನಾ ಭಾಗಗಳಿಂದಲೂ ಕೂಡ ಸಾಕಷ್ಟು ಸಂಖ್ಯೆಯಲ್ಲಿ ಪ್ರವಾಸಿಗರು ಈ ಒಂದು ದಸರಾ ಮಹೋತ್ಸವವನ್ನು ಕಣ್ತುಂಬಿಕೊಳ್ಳಿಕ್ಕೆ ಬರ್ತಾರೆ. ಆದರೆ ಈ ಒಂದು ದಸರಾ ಮಹೋತ್ಸವ ಅಂದರೆ 2020 ದಸರಾ ಮಹೋತ್ಸವದಲ್ಲಿ ಸರ್ಕಾರ ಕಂಬಳವನ್ನು ಆಚರಣೆ ಮಾಡಲಿಕ್ಕೆ ಮುಂದಾಗ್ತಾ ಇದೆ. ಇದು ಮೈಸೂರಿಗರಿಗೆ ಒಂದು ರೀತಿ ಆಕ್ರೋಶವನ್ನು ಉಂಟು ಮಾಡಿದೆ. ಯಾಕೆ ಅಂತ ಹೇಳಿದರೆ ಮೈಸೂರಿನ ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥ ಮಹೋತ್ಸವದಲ್ಲಿ, ದಸರಾ ಮಹೋತ್ಸವದಲ್ಲಿ, ಅದರಲ್ಲೂ ಕೂಡ ನಾಡದೇವಿ ಚಾಮುಂಡೇಶ್ವರಿಯ ಒಂದು ಜಂಬೂ ಸವಾರಿ ಮೆರವಣಿಗೆಯನ್ನು ನಡೆಯುತ್ತೆ. ಇದೇ ಪ್ರಮುಖವಾದಂತಹ ಆಕರ್ಷಣೆ. ಅಲ್ಲಿ ನಡೀತಕ್ಕಂಥ ಹಲವು ಸಾಂಸ್ಕೃತಿಕ ಕಾರ್ಯಕ್ರಮಗಳಿರಬಹುದು, ಇವೆಲ್ಲವೂ ಕೂಡ ಇರ್ತವೆ. ಆದರೆ ಇದಕ್ಕೆ ಪರ್ಟಿಕ್ಯುಲರ್ ಆಗಿ ಈ ಬಾರಿಯ ಒಂದು ದಸರಾ ಮಹೋತ್ಸವದಲ್ಲಿ ಕಂಬಳವನ್ನು ತರತಕ್ಕಂಥದ್ದೇನಿದೆ, ಇದು ಏನು ನಮ್ಮ ದಸರಾಗೆ ಒಂದು ರೀತಿಯಾಗಿ ದಸರಾ ಸಂಸ್ಕೃತಿಯನ್ನು ಏನು ಕಣ್ಮರೆ ಮಾಡ್ತಕ್ಕಂಥ ಒಂದು ಪ್ರಯತ್ನಕ್ಕೂ ಮುಂದಾಗುವಂಥ ಒಂದು ಪ್ರಯತ್ನ ಆಗುತ್ತೆ. ಯಾಕೆಂತ ಹೇಳಿದರೆ ಅಷ್ಟರ ಮಟ್ಟಿಗೆ ಕಂಬಳಗೆ ಹೆಚ್ಚಿನ ಪ್ರಾಶಸ್ತ್ಯವನ್ನು ಕೊಡ್ತಕ್ಕಂಥ ಒಂದು ಕೆಲಸ ಆದಂತಹ ಸಂದರ್ಭದಲ್ಲಿ ದಸರಾ ಅಂತಕ್ಕಂಥ ಮಹೋತ್ಸವಕ್ಕೆ ಅಷ್ಟರ ಮಟ್ಟಿಗೆ ಇದು ಏನು ದಸರಾ ಮಹೋತ್ಸವದಲ್ಲಿ ಹೆಚ್ಚಿನದಾಗಿ ದಸರಾವನ್ನು ಇದುವರೆಗೂ ಕೂಡ ಏನು ಮಾಡ್ಕೊಂಡು ಬರ್ತಾ ಇರತಕ್ಕಂಥ ಕಾರ್ಯಕ್ರಮಗಳೇನಿದ್ದಾವೆ ಇವ್ಯಾವು ಕೂಡ ಬಿಂಬಿತವಾಗೋದಿಲ್ಲ. ಹೀಗಾಗಿ ಕಂಬಳವನ್ನು ಮೈಸೂರಿನಲ್ಲಿ ಆಚರಣೆ ಮಾಡಲಿಕ್ಕೆ ಅವಕಾಶವನ್ನು ಕೊಡಬಾರ್ದು, ಸರ್ಕಾರ ಈ ಒಂದು ನಿರ್ಧಾರವನ್ನು ಹಿಂದೆ ತೆಗೆದುಕೊಳ್ಬೇಕು ಅಂತ ಅನ್ನೋ ಮಾತುಗಳೇನು ಹೇಳಿದ್ದಾರೆ. ಜೊತೆಗೆ ಆಯಾ ಸಂಸ್ಕೃತಿ ಆಯಾ ಜಾಗಗಳಲ್ಲೇ ನಡೆದಂತಹ ಸಂದರ್ಭದಲ್ಲಿ ಆ ಸಂಸ್ಕೃತಿಗೂ ಕೂಡ ಹೆಚ್ಚಿನ ಗೌರವ ಇರುತ್ತೆ. ಜೊತೆಗೆ ಆ ಒಂದು ಜಾಗಗಳಿಗೂ ಕೂಡ ಪ್ರವಾಸಿಗರು ಹೆಚ್ಚಿನ ಸಂಖ್ಯೆಯಲ್ಲಿ ಬರ್ತಾರೆ. ಆದರೆ ದಕ್ಷಿಣ ಕನ್ನಡದಲ್ಲಿ ನಡೀತಕ್ಕಂಥ ಈ ಒಂದು ಕಂಬಳವನ್ನು ಮೈಸೂರಿಗೆ ತಂದಂತಹ ಸಂದರ್ಭದಲ್ಲಿ ಇಲ್ಲಿ ಹೆಚ್ಚಿನದಾಗಿ ಏನು ದಸರಾ ಮಹೋತ್ಸವದಲ್ಲಿ ಪ್ರಮುಖವಾದಂತಹ ಆಕರ್ಷಣೆಗಳೇನಿದ್ದಾವೆ, ಜಂಬೂ ಸವಾರಿ ಮೆರವಣಿಗೆಗಳಿರ್ಬೋದು, ಜೊತೆಗೆ ಗಜಪಡೆ ಬರ್ತಕ್ಕಂಥ ಸಂಭ್ರಮಗಳಿರ್ಬೋದು, ಜೊತೆಗೆ ಗಜಪಯಣ ಅಂತ ನಡೀತಕ್ಕಂಥ ಕಾರ್ಯಕ್ರಮ ಇರ್ಬೋದು, ಜೊತೆಗೆ ಚಾಮುಂಡೇಶ್ವರಿಯ ಒಂದು ಏನು ಉತ್ಸವ ಮೂರ್ತಿಯನ್ನು ಏನು ಚಾಮುಂಡಿ ಬೆಟ್ಟದಲ್ಲಿ ಆ ಒಂದು ದಸರಾ ಮಹೋತ್ಸವವನ್ನು ಉದ್ಘಾಟನೆ ಮಾಡ್ತಕ್ಕಂಥ ಕಾರ್ಯಕ್ರಮ ಇರಬಹುದು, ಇವೆಲ್ಲವೂ ಕೂಡ ಹೆಚ್ಚಿನದಾಗಿ ಬಿಂಬಿತವಾಗೋದಿಲ್ಲ. ಜೊತೆಗೆ ಈ ಒಂದು ಕಂಬಳದ ಆಚರಣೆಯಿಂದಾಗಿ ಪರಿಸರ ನಾಶ ಆಗುತ್ತೆ. ಯಾಕೆಂತ ಹೇಳಿದ್ರೆ ಮೈಸೂರಿನ ಭಾಗದಲ್ಲಿ ಯಾವುದಾದ್ರೂ ಒಂದು ಸ್ಥಳವನ್ನು ಕಂಬಳವನ್ನು ಆಚರಣೆ ಮಾಡಲಿಕ್ಕೋಸ್ಕರ ಆಯ್ಕೆ ಮಾಡಿದಂತಹ
ಸಂದರ್ಭದಲ್ಲಿ ಕೋಟ್ಯಾಂತರ ರೂಪಾಯಿ ವೆಚ್ಚವನ್ನು ಮಾಡಬೇಕಾಗುತ್ತೆ. ಅಲ್ಲಿ ಮರಗಿಡಗಳನ್ನು ಕೂಡ ನಾಶ ಮಾಡ್ತಕ್ಕಂಥ ಕೆಲಸ ಆಗುತ್ತೆ. ಇದು ಪರಿಸರಕ್ಕೂ ಕೂಡ ಹೆಚ್ಚಿನ ಹೊಡೆತವನ್ನು ಉಂಟು ಮಾಡುತ್ತೆ. ಹೀಗಾಗಿ ಮೈಸೂರಿನಲ್ಲಿರ್ತಕ್ಕಂಥ ಪರಿಸರವಾದಿಗಳಿರ್ಬೋದು, ಜೊತೆಗೆ ಪಾರಂಪರಿಕ ತಜ್ಞರುಗಳಿರ್ಬೋದು, ಜೊತೆಗೆ ಈ ಒಂದು ದಸರಾವನ್ನು ಏನು ಮೈಸೂರಿನ ಪರಂಪರೆಯನ್ನು ಬಿಂಬಿಸುವಂತಹ ನಿಟ್ಟಿನಲ್ಲೇ ನಡೀತಕ್ಕಂಥ ಈ ಒಂದು ದಸರಾ ಮಹೋತ್ಸವಕ್ಕೆ ಬೇರೆ ಬೇರೆ ಕಾರ್ಯಕ್ರಮಗಳನ್ನು ಆ್ಯಡ್ ಮಾಡ್ತಕ್ಕಂಥದ್ದು ಸರಿಯಲ್ಲ. ಮೊದಲಿನಿಂದಲೂ ಕೂಡ ಯಾವ ರೀತಿಯಾಗಿ ದಸರಾ ಮಹೋತ್ಸವವನ್ನು ನೆರವೇರಿಸ್ಕೊಂಡು ಬರಲಾಗ್ತಾ ಇದೆಯೋ ಅದಕ್ಕೆ ಒಂದಷ್ಟು ಸಾಂಸ್ಕೃತಿಕ ಕಾರ್ಯಕ್ರಮಗಳನ್ನು ಸೇರಿಸುವಂತಹ ಕೆಲಸ ಆಗಬೇಕೇ ವಿನಃ ಪ್ರಮುಖವಾದಂತಹ ಕಾರ್ಯಕ್ರಮಗಳನ್ನು ಅಂದರೆ ಈ ರೀತಿಯಾದಂತಹ ಕಮಲದ ಆಚರಣೆಗಳನ್ನು ಸೇರಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತವಾಗಿರ್ತಕ್ಕಂಥದ್ದು. ಜೊತೆಗೆ ಇದಕ್ಕೆ ರಾಜವಂಶಸ್ಥರು ಕೂಡ ಏನು ರಾಜವಂಶಸ್ಥರಾಗಿರುವಂತಹ ಪ್ರಮೋದಾದೇವಿ ಒಡೆಯರವರು ಇರಬಹುದು, ಜೊತೆಗೆ ಏನು ಮೈಸೂರಿನ ಸಂಸದರಾಗಿರುವಂತಹ ಜೊತೆಗೆ ರಾಜವಂಶಸ್ಥರು ಕೂಡ ಆಗಿರುವಂತಹ ಯದುವೀರ್ ಒಡೆಯರವರು ಕೂಡ ಈ ಒಂದು ಕಂಬಳಕ್ಕೆ ವಿರೋಧವನ್ನು ವ್ಯಕ್ತಪಡಿಸಿದ್ದಾರೆ. ಜೊತೆಗೆ ಮೈಸೂರಿನ ನಾಗರಿಕರೇನಿದ್ದಾರೆ, ಇಲ್ಲಿ ಇರತಕ್ಕಂಥ ಜೊತೆಗೆ ಕನ್ನಡ ಪರ ಹೋರಾಟಗಾರರಿರ್ಬೋದು, ಇವರೆಲ್ಲರೂ ಕೂಡ ಆಯಾ ನಡೀತಕ್ಕಂಥ ಒಂದು ಕೆಲಸಕ್ಕೆ ಮುಂದಾಗಬೇಕೆ ವಿನಃ ದಸರಾಗೆ ಆಗಬಾರ್ದು. ಇದರಿಂದ ಕೋಟ್ಯಾಂತರ ರೂಪಾಯಿ ಹಣವೂ ಕೂಡ ಏನು ವೆಚ್ಚ ಆಗುತ್ತೆ. ಜೊತೆಗೆ ಈ ನಮ್ಮ ಸಂಸ್ಕೃತಿಯನ್ನು ಬಿಂಬಿಸುವಂತಹ ದಸರಾ ಮಹೋತ್ಸವದಲ್ಲಿ ಬೇರೊಂದು ಸಂಸ್ಕೃತಿಯನ್ನು ಬಿಂಬಿಸ್ತಕ್ಕಂಥದ್ದು ಸರಿಯಲ್ಲ ಅಂತ ಹೇಳಿ ಈಗ ಆಕ್ರೋಶ ವ್ಯಕ್ತ ಆಗಿರ್ತಕ್ಕಂಥದ್ದು. ಈಗ ಆಕ್ರೋಶ ಏನು ವ್ಯಕ್ತ ಆಗ್ತಾ ಇದೆ, ವಿರೋಧ ಸಂಬಂಧಪಟ್ಟಂತೆ ಯಾವ ರೀತಿಯಾದಂತಹ ನಿರ್ಧಾರವನ್ನು ತೆಗೆದುಕೊಳ್ತಾರೆ, ರಾಜವಂಶಸ್ಥರು ಕೂಡ ವಿರೋಧ ಮಾಡಿರ್ತಕ್ಕಂಥ ಈ ಒಂದು ಕಮಲದ ಆಚರಣೆಗೆ ಸರ್ಕಾರ ಯಾವ ನಿಲುವನ್ನು ತೆಗೆದುಕೊಳ್ಳುತ್ತೆ ಅನ್ನೋದನ್ನ ಕಾದು ನೋಡಬೇಕಿದೆ ನೀತಿ. ಓಕೆ, ಥ್ಯಾಂಕ್ ಯು ಪುನೀತ್ ತಮ್ಮೆಲ್ಲ ಡೀಟೇಲ್ಸ್ಗೆ.